ಛಲವಾದಿ ನಾರಾಯಣಸ್ವಾಮಿ ಅವರ ಹನಿ ಟ್ರ್ಯಾಪ್ ಆರೋಪದ ನಡುವೆ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿದೆ. ಇವತ್ತು ಹಂಗಾಮ ಎಬ್ಬಿಸಿತ್ತು ಬಿಜೆಪಿ ಹೋರಾಟದ ಜಲಕ ಹೆಂಗಿತ್ತು ಅಂತ ಹೇಳಿ ಈ ವರದಿ ನೋಡಿ. ಪ್ರತ್ಯಸ್ತ್ರ, ರಣತಂತ್ರಕ್ಕೆ ಪ್ರತಿ ರಣತಂತ್ರ, ಸೇರಿಗೆ ಸವಾಸೇರು. ನಿನ್ನೆಯಷ್ಟೇ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಾರ್ಕೆ ವಿಜಯೇಂದ್ರ ರಣಕಹಳೆ ಮೊಳಗಿಸ್ತಾ ಇದ್ದಂತೆ ಇಂದು ಕೇಸರಿ ಸೇನೆ ರಣರಂಗಕ್ಕೆ ಇಳಿದಿತ್ತು. ಕಾಂಗ್ರೆಸ್ ಪೇ ಸಿಎಂ ಕ್ಯಾಂಪೇನ್ ಆರಂಭಿಸಿದ್ದ ಸ್ಥಳದಿಂದಲೇ ಡೆತ್ ಕಾಂಟ್ರಾಕ್ಟರ್ ಅಭಿಯಾನವನ್ನ ಆರಂಭಿಸಿದೆ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಕೇಸರಿ ಪಟ್ಟು. ಐಟಿ ಮಿನಿಸ್ಟರ್ ವಿರುದ್ಧ ಡೆತ್ ಕಾಂಟ್ರಾಕ್ಟರ್ ಅಭಿಯಾನ. ಆಕ್ರೋಶ. ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ರೋಷಾವೇಶ. ಪೊಲೀಸ್ ವಾಹನಕ್ಕೆ ಡೆತ್ ಕಾಂಟ್ರಾಕ್ಟರ್ ಪೋಸ್ಟರ್ ಅಂಟಿಸುವಷ್ಟು ಕಿಚ್ಚು. ಒಂದ್ ಕಡೆ ಪ್ರಿಯಾಂಕ್ ವಿರುದ್ಧ ಪೋಸ್ಟರ್ ಹಚ್ಚಿಯೇ ಸಿದ್ಧ ಎನ್ನುತ್ತಿರುವ ಬಿಜೆಪಿ, ಮತ್ತೊಂದೆಡೆ ನೋವೆ, ನಾವು ನಿಮ್ಮನ್ನ ಬಿಡಲ್ಲ ಅಂತ ಹಠಕ್ಕೆ ಬಿದ್ದಿರುವ ಕಾಕಿ ಪಡೆ. ಈ ಸಂಘರ್ಷದ ಸೀನ್ಗಳು ನಮಗೆ ಕಂಡು ಬಂದಿತು ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯಲ್ಲಿ. ವೀಕ್ಷಕರೇ, ನಿಮ್ಗೆ ನೆನಪಿದ್ಯಾ 2022ರಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪೇ ಸಿಎಂ ಅಭಿಯಾನ ನಡೆಸಿತ್ತು. ಅಂದು ಸಿದ್ದರಾಮಯ್ಯ, ಡಿಕೆಶಿ, ಬೊಮ್ಮಾಯಿ ಸರ್ಕಾರದ ವಿರುದ್ಧ ಕಹಳೆ ಮೊಳಗಿಸಿದ್ದ ಸ್ಥಳದಲ್ಲೇ ಇಂದು ಬಿಜೆಪಿ ಡಮರುಗ ಬಾರಿಸಿದೆ. ಪ್ರತಿಭಟನೆಯ ಸುಳಿವನ್ನೇ ನೀಡದ ಬಿಜೆಪಿ ಇಂದು ರೇಸ್ ಕೋರ್ಸ್ ರಸ್ತೆಯಲ್ಲಿ ಹಂಗಾಮ ಎಬ್ಬಿಸಿತ್ತು. ಎಂಎಲ್ಸಿಗಳಾದ ಛಲವಾದಿ ನಾರಾಯಣಸ್ವಾಮಿ, ಸಿಟಿ ರವಿ, ರವಿಕುಮಾರ್ ನೇತೃತ್ವದಲ್ಲಿ ಕಾರ್ಯಕರ್ತರು ಪೋಸ್ಟರ್ ಅಭಿಯಾನ ನಡೆಸಿದ್ರು. ರೇಸ್ ಕೋರ್ಸ್ ಗೋಡೆಗಳ ಮೇಲೆ ಪೋಸ್ಟರ್ ಅಂಟಿಸುತ್ತಿದ್ದ ನಾಯಕರನ್ನ ಪೊಲೀಸರು ವಶಪಡೆಯಲು ಮುಂದಾಗ್ತಿದ್ದಂತೆ ಹೈಡ್ರಾಮವೇ ನಟ್ ಹೋಯಿತು. ಮುಂಜಾಗ್ರತಾ ಕ್ರಮವಾಗಿ ಸಚಿವ ಪ್ರಿಯಾಂಕ್ ನಿವಾಸಕ್ಕೆ ಪೊಲೀಸರು ಭದ್ರತೆಯನ್ನ ಹೆಚ್ಚಿಸಿದ್ದಾರೆ. ಜನವರಿ 3ರವರೆಗೂ ಗಡುವು ನೀಡಿದ್ದ ಬಿಜೆಪಿ ಇಂದೇ ಅಖಾಡಕ್ಕಿಳಿದಿರೋದು ಕಾಂಗ್ರೆಸ್ ಅನ್ನ ಕಂಗೆಡಿಸಿದೆ. ಅರವಿಂದ್ ಜೊತೆ ಬಸವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಛಲವಾದಿ ನಾರಾಯಣಸ್ವಾಮಿ ಅವರ ಹನಿ ಟ್ರ್ಯಾಪ್ ಆರೋಪದ ನಡುವೆ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿದೆ. ಇವತ್ತು ಹಂಗಾಮ ಎಬ್ಬಿಸಿತ್ತು ಬಿಜೆಪಿ ಹೋರಾಟದ ಜಲಕ ಹೆಂಗಿತ್ತು ಅಂತ ಹೇಳಿ ಈ ವರದಿ ನೋಡಿ. ಅಸ್ತ್ರಕ್ಕೆ ಪ್ರತ್ಯಸ್ತ್ರ, ರಣತಂತ್ರಕ್ಕೆ ಪ್ರತಿ ರಣತಂತ್ರ, ಸೇರಿಗೆ ಸವಾಸೇರು. ನಿನ್ನೆಯಷ್ಟೇ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಾರ್ಕೆ ವಿಜಯೇಂದ್ರ ರಣಕಹಳೆ ಮೊಳಗಿಸ್ತಾ ಇದ್ದಂತೆ ಇಂದು ಕೇಸರಿ ಸೇನೆ ರಣರಂಗಕ್ಕೆ ಇಳಿದಿತ್ತು. ಕಾಂಗ್ರೆಸ್ ಪೇ ಸಿಎಂ ಕ್ಯಾಂಪೇನ್ ಆರಂಭಿಸಿದ್ದ ಸ್ಥಳದಿಂದಲೇ ಡೆತ್ ಕಾಂಟ್ರಾಕ್ಟರ್ ಅಭಿಯಾನವನ್ನ ಆರಂಭಿಸಿದೆ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಕೇಸರಿ ಪಟ್ಟು. ಐಟಿ ಮಿನಿಸ್ಟರ್ ವಿರುದ್ಧ ಡೆತ್ ಕಾಂಟ್ರಾಕ್ಟರ್ ಅಭಿಯಾನ. ಆಕ್ರೋಶ. ಸಚಿವ
ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ರೋಷಾವೇಶ. ಪೊಲೀಸ್ ವಾಹನಕ್ಕೆ ಡೆತ್ ಕಾಂಟ್ರಾಕ್ಟರ್ ಪೋಸ್ಟರ್ ಅಂಟಿಸುವಷ್ಟು ಕಿಚ್ಚು. ಒಂದ್ ಕಡೆ ಪ್ರಿಯಾಂಕ್ ವಿರುದ್ಧ ಪೋಸ್ಟರ್ ಹಚ್ಚಿಯೇ ಸಿದ್ಧ ಎನ್ನುತ್ತಿರುವ ಬಿಜೆಪಿ, ಮತ್ತೊಂದೆಡೆ ನೋವೆ ನಾವು ನಿಮ್ಮನ್ನ ಬಿಡಲ್ಲ ಅಂತ ಹಠಕ್ಕೆ ಬಿದ್ದಿರುವ ಖಾಕಿ ಪಡೆ. ಈ ಸಂಘರ್ಷದ ಸೀನ್ಗಳು ನಮಗೆ ಕಂಡು ಬಂದಿತು ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯಲ್ಲಿ. ವೀಕ್ಷಕರೇ, ನಿಮ್ಗೆ ನೆನಪಿದ್ಯಾ 2022ರಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪೇ ಸಿಎಂ ಅಭಿಯಾನ ನಡೆಸಿತ್ತು. ಅಂದು ಸಿದ್ದರಾಮಯ್ಯ, ಡಿಕೆಶಿ, ಬೊಮ್ಮಾಯಿ ಸರ್ಕಾರದ ವಿರುದ್ಧ ಕಹಳೆ ಮೊಳಗಿಸಿದ್ದ ಸ್ಥಳದಲ್ಲೇ ಇಂದು ಬಿಜೆಪಿ ಡಮರುಗ ಬಾರಿಸಿದೆ. ಪ್ರತಿಭಟನೆಯ ಸುಳಿವನ್ನೇ ನೀಡದ ಬಿಜೆಪಿ ಇಂದು ರೇಸ್ ಕೋರ್ಸ್ ರಸ್ತೆಯಲ್ಲಿ ಹಂಗಾಮ ಎಬ್ಬಿಸಿತ್ತು. ಎಂಎಲ್ಸಿಗಳಾದ ಚಲವಾದಿ ನಾರಾಯಣ ಸ್ವಾಮಿ, ಸಿಟಿ ರವಿ, ರವಿಕುಮಾರ್ ನೇತೃತ್ವದಲ್ಲಿ ಕಾರ್ಯಕರ್ತರು ಪೋಸ್ಟರ್ ಅಭಿಯಾನ ನಡೆಸಿದ್ರು. ರೇಸ್ ಕೋರ್ಸ್ ಗೋಡೆಗಳ ಮೇಲೆ ಪೋಸ್ಟರ್ ಅಂಟಿಸುತ್ತಿದ್ದ ನಾಯಕರನ್ನ ಪೊಲೀಸರು ವಶಪಡೆಯಲು ಮುಂದಾಗ್ತಿದ್ದಂತೆ ಹೈಡ್ರಾಮವೇ ನಡೆದು ಹೋಯಿತು. ಮುಂಜಾಗ್ರತಾ ಕ್ರಮವಾಗಿ ಸಚಿವ ಪ್ರಿಯಾಂಕ್ ನಿವಾಸಕ್ಕೆ ಪೊಲೀಸರು ಭದ್ರತೆಯನ್ನ ಹೆಚ್ಚಿಸಿದ್ದಾರೆ. ಜನವರಿ 3ರವರೆಗೂ ಗಡುವು ನೀಡಿದ್ದ ಬಿಜೆಪಿ ಹಿಂದೆ ಅಖಾಡಕ್ಕಿಳಿದಿರುವುದು ಕಾಂಗ್ರೆಸ್ ಅನ್ನ ಕಂಗೆಡಿಸಿದೆ. ಅರವಿಂದ್ ಜೊತೆ ಬಸವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಲವಾದಿ ನಾರಾಯಣ ಸ್ವಾಮಿ ಅವರ ಹನಿ ಟ್ರ್ಯಾಪ್ ಆರೋಪದ ನಡುವೆ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿದೆ. ಇವತ್ತು ಹಂಗಾಮ ಎಬ್ಬಿಸಿತ್ತು ಬಿಜೆಪಿ ಹೋರಾಟದ ಜಲಕ ಹೆಂಗಿತ್ತು ಅಂತ ಹೇಳಿ ಈ ವರದಿ ನೋಡಿ. ಅಸ್ತ್ರಕ್ಕೆ ಪ್ರತ್ಯಸ್ತ್ರ, ರಣತಂತ್ರಕ್ಕೆ ಪ್ರತಿ ರಣತಂತ್ರ, ಸೇರಿಗೆ ಸವಾಸೇರು. ನಿನ್ನೆಯಷ್ಟೇ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಾರ್ಕೆ ವಿಜಯೇಂದ್ರ ರಣಕಹಳೆ ಮೊಳಗಿಸ್ತಾ ಇದ್ದಂತೆ ಇಂದು ಕೇಸರಿ ಸೇನೆ ರಣರಂಗಕ್ಕೆ ಇಳಿದಿತ್ತು. ಕಾಂಗ್ರೆಸ್ ಪೇ ಸಿಎಂ ಕ್ಯಾಂಪೇನ್ ಆರಂಭಿಸಿದ್ದ ಸ್ಥಳದಿಂದಲೇ ಡೆತ್ ಕಾಂಟ್ರಾಕ್ಟರ್ ಅಭಿಯಾನವನ್ನ ಆರಂಭಿಸಿದೆ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಕೇಸರಿ ಪಟ್ಟು. ಐಟಿ ಮಿನಿಸ್ಟರ್ ವಿರುದ್ಧ ಡೆತ್ ಕಾಂಟ್ರಾಕ್ಟರ್ ಅಭಿಯಾನ. ಆಕ್ರೋಶ. ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ರೋಷಾವೇಶ. ಪೊಲೀಸ್ ವಾಹನಕ್ಕೆ ಡೆತ್ ಕಾಂಟ್ರಾಕ್ಟರ್ ಪೋಸ್ಟರ್ ಅಂಟಿಸುವಷ್ಟು ಕಿಚ್ಚು. ಒಂದ್ ಕಡೆ ಪ್ರಿಯಾಂಕ್ ವಿರುದ್ಧ ಪೋಸ್ಟರ್ ಹಚ್ಚಿಯೇ ಸಿದ್ಧ ಎನ್ನುತ್ತಿರುವ ಬಿಜೆಪಿ, ಮತ್ತೊಂದೆಡೆ ನೋವೆ ನಾವು ನಿಮ್ಮನ್ನ ಬಿಡಲ್ಲ ಅಂತ ಹಠಕ್ಕೆ ಬಿದ್ದಿರುವ ಖಾಕಿ ಪಡೆ. ಈ ಸಂಘರ್ಷದ ಸೀನ್ಗಳು ನಮಗೆ ಕಂಡು ಬಂದಿತು ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯಲ್ಲಿ. ವೀಕ್ಷಕರೇ, ನಿಮ್ಗೆ ನೆನಪಿದ್ಯಾ 2022ರಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪೇ ಸಿಎಂ ಅಭಿಯಾನ ನಡೆಸಿತ್ತು. ಅಂದು ಸಿದ್ದರಾಮಯ್ಯ, ಡಿಕೆಶಿ, ಬೊಮ್ಮಾಯಿ ಸರ್ಕಾರದ ವಿರುದ್ಧ ಕಹಳೆ ಮೊಳಗಿಸಿದ್ದ ಸ್ಥಳದಲ್ಲೇ ಇಂದು ಬಿಜೆಪಿ ಡಮರುಗ ಬಾರಿಸಿದೆ. ಪ್ರತಿಭಟನೆಯ ಸುಳಿವನ್ನೇ ನೀಡದ ಬಿಜೆಪಿ ಇಂದು ರೇಸ್ ಕೋರ್ಸ್ ರಸ್ತೆಯಲ್ಲಿ ಹಂಗಾಮ ಎಬ್ಬಿಸಿತ್ತು. ಎಂಎಲ್ಸಿಗಳಾದ ಚಲವಾದಿ ನಾರಾಯಣ ಸ್ವಾಮಿ,